ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಎಲ್ಲಿಗೆ ಹೊರಟಿದ್ದೀನಿ? ನಾನು ಚೆನ್ನಾಗಿದ್ದೀನಿ. ನಾನು ಎಲ್ಲಿಗೆ ಹೊರಟಿದ್ದೀನಿ? ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ನಾವು ಗಣಪತಿ ದೇವಸ್ಥಾನದಿಂದ ಪೂಜೆ ಮಾಡಿಸಿ, ಗಾಡಿ ಪೂಜೆ ಮಾಡಿಸಿ ಎಲ್ಲರೂ ಹೋಗ್ತಾ ಇದೀವಿ. ನೋಡಿ, ಎಲ್ಲರೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಹಾಯ್ ಹೇಳ್ತಿದ್ದಾರೆ. ನೋಡಿ, ಗುಡ್ ಮಾರ್ನಿಂಗ್, ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ಹಾಗೆ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು ನಮ್ಮ ಹೆಣ್ಮಕ್ಳು. ನಾವು ಬೆಳಿಗ್ಗೆ 6 ಗಂಟೆಯಿಂದನೇ ನಮ್ಮೂರು ಬಿಟ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಹೋಗ್ತಾ ಅಂದಿವಿ ನಮಗೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋದ್ವಿ. ಹೋಗ್ತಾ ಹತ್ರ ಇತ್ತಲ್ವ, ಹಾಗೆ ಸಿರ್ಸಿ ಮಾರಿಕಾಂಬಕ್ಕೆ ಹೋಗಿ ಅಲ್ಲಿ ತಾಯಿ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹಣ್ಕಾಯಿ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಹಾಗೆ ಒಂದೊಂದು ಫೋಟೋ ತೆಕ್ಕೊಂಡು ಹಾಗೆ ಹೊರಟು ಸಿರ್ಸಿಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಹಾಗೆ ರೀಲ್ಸ್ ಮಾಡ್ಕೊಂಡ್ವಿ. ಒಂದಿಷ್ಟು ರೀಲ್ಸ್ ಮಾಡಿದ್ವಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು. ಗೊತ್ತಲ್ವಾ ನಮ್ಗಳು, ನೋಡಿ, ಒಬ್ಬರು ಬರ್ತಾರೆ ಒಬ್ಬರು ಬರಲ್ಲ, ಹಾಗೆ ಇದ್ದವ್ರನ್ನೇ ಮಾಡ್ಕೊಂಡ್ರಾಯ್ತು ಅಂತ ಎಲ್ಲ ರೀಲ್ಸ್ ಮಾಡ್ಕೊಂಡ್ವಿ. ಒಂದೆರಡು ಮಾಡ್ಕೊಂಡಿಲ್ಲ, ಸುಮಾರು ರೀಲ್ಸ್ ಮಾಡ್ಕೊಂಡ್ವಿ. ಅದರಲ್ಲಿ ಸ್ವಲ್ಪ ರೀಲ್ಸ್ಗಳನ್ನ ನೀವೆಲ್ಲ ನೋಡಿರ್ತೀರಿ, ಈಗಾಗಲೇ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಬಂದ್ವಿ. ನಾವೆಲ್ಲಿಗೆ ಬಂದ್ವಿ? ಅಗಡಿ ತೋಟಕ್ಕೆ ಬಂದ್ವಿ. ಅಗಡಿ ತೋಟ ಎಲ್ಲಿದೆ ಅಂದರೆ ಹುಬ್ಳಿ ಹತ್ರ ಇದೆ. ಹಾಗೆ ನೋಡಿ, ಇದು ಸ್ಟ್ಯಾಚು ಯಾರ್ದು ಅಂತ ಕಮೆಂಟ್ ಮಾಡಿ ನೋಡೋಣ. ಹಾಗೆ ನಮ್ಗೆ ತಕ್ಷಣ ಹೋಗ್ತದಂಗೆ ವೆಲ್ಕಮ್ ಡ್ರಿಂಕ್ಸ್ ಅಂತ ಅಂದರೆ ಸ್ವಾಗತ ಪಾನೀಯ ಕೊಟ್ಟರು. ಅಲ್ಲೇ ಕುಡ್ಕೊಂಡು ಹಾಗೆ ಅಲ್ಲಿಂದ ನಮಗೆ ಇಲ್ಲಿ ಏನು ಗೊತ್ತಾ, ಸ್ವಾಗತ ಒಂದು ನೃತ್ಯ ಮಾಡಿಕೊಂಡು ನಮಗೆ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಈ ಸಲ ನಮಗೆ ಮಿಸ್ ಆಯಿತು, ಯಾಕೆಂದರೆ ನಾವು ಲೇಟಾಗಿ ಹೋದ್ವಿ. ಕಳೆದ ಸಲ ಹೋದಾಗ ಅದೆಲ್ಲ ಸಿಕ್ಕಿತ್ತು. ಹಾಗೆ ಅಲ್ಲಿ ನಮಗೆ ಟಿಕೆಟ್ ತೊಗೊಂಡ ತಕ್ಷಣ ಬ್ಯಾಂಡ್ ಕಟ್ತಾರೆ. ಆ ಬ್ಯಾಂಡ್ ಕಟ್ಸ್ಕೊಂಡು ಹಾಗೆ ಹೊರಟ್ವಿ. ಹೋಗ್ತಾ ಹಾಗೆ ಇನ್ನು ಶುರು ತಿನ್ನಲಿಕ್ಕೆ ಒಂದೊಂದೇ ಹಾಗೆ ಅದ್ರ ಜೊತೆಗೆ ನಾವು ಕಲ್ಲಂಗಡಿ ಹಣ್ಣು ಇಟ್ಟಿದ್ರು. ಕಲ್ಲಂಗಡಿ ಹಣ್ಣು ತಿಂದ್ವಿ. ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಒಬ್ಬೊಬ್ರು 2-3 ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲೆಲ್ಲ ಗೇಮ್ಸ್ ಶುರುವಾಗುತ್ತೆ. ಇನ್ನು ಗೇಮ್ ಶುರುವಾಗ್ತದೆ. ಎಲ್ಲ ಮಕ್ಕಳು ಇಲ್ಲಿ ಸಾವಿರ ಜನ ಇದ್ರು. ಆದರೆ ಇಲ್ಲಿ ದುಡ್ಡು ಕೊಟ್ಟಿದ್ದು ಚೆನ್ನಾಗಿತ್ತಾ, ಹೇಗಿತ್ತು ಅಂತ ಹೇಳ್ತೀನಿ, ಎಷ್ಟು ದುಡ್ಡು ಅಂತ ಹೇಳ್ತೀನಿ. ಎಲ್ಲಿದೆ ನೋಡಿ ಇದು. ಹಾಗೆ ಇಲ್ಲಿಂದ ಗೇಮ್ಸ್ ಶುರುವಾಗುತ್ತೆ. ಇಲ್ಲಿ ಇದೆಲ್ಲ ಮರದ ದಿಬ್ಬಿಗಳು ಒಂಥರ ಕಟ್ಟಿದ್ದಾರೆ. ಅದರಿಂದ ನೋಡಿ ಹಿಂಗೆ ಹಿಡ್ಕೊಂಡು ನೆಟ್ಟೆಲ್ಲ ಇಟ್ಟಿರ್ತಾರೆ. ಅದನ್ನ ದಾಟ್ಕೊಂಡು ಹೋಗ್ಬೇಕು. ಎಷ್ಟು ದೂರ ಅಂದರೆ ಸುಮಾರು ದೂರ ಇದೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ. ಬಟ್ ಇಲ್ಲಿ ದುಡ್ಡು ಕೊಟ್ಟಿದ್ದು ಈ ಸಲ ವರ್ತ್ ಆಗಲಿಲ್ಲ ನಮಗೆ. ಯಾಕೆ ಚೆನ್ನಾಗಿದೆ, ಆದರೆ ಕಳಿಸಲ ಹೋಗಿದಷ್ಟು ಚೆನ್ನಾಗಿರಲಿಲ್ಲ. ಪರವಾಗಿಲ್ಲ ಅನ್ನಂಗಿತ್ತು. ಆದರೆ ಎಂಜಾಯ್ ಮಾಡಿದ್ವಿ, ಯಾಕೆಂದರೆ ನಾವು ಫ್ರೆಂಡ್ಸ್ ಜೊತೆಗೆ ಹೋಗಿದ್ದಲ್ವಾ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗೋದಿರುತ್ತಲ್ವಾ. ಸುಮಾರು ಒಂದು 7 ವರ್ಷದ ಹಿಂದೆ ಹೋಗಿದ್ವಿ. ಆವಾಗ ಇನ್ನೂ ತುಂಬ ಚೆನ್ನಾಗಿತ್ತು ಅನ್ನಿಸ್ತು ನಮಗೆ. ಈ ಸಲ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು, ಯಾಕಂದರೆ ಕೆಲವೊಂದೊಂದು ಗೇಮ್ಸ್ ಇರಲಿಲ್ಲ ಇಲ್ಲಿ. ಹಾಗೆ ನೋಡಿ, ಇಲ್ಲಿಂದ ಹೋಗಿ ಹತ್ತಿದ್ರೆ ಎಲ್ಲಿ ಬರಬೇಕು ಗೊತ್ತಾ, ಇಲ್ಲೆಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ನಾನು ಅರ್ಧಕ್ಕೆ ತಗೊತಾ ಇದ್ದೀನಿ. ನಾನು ಮಾತ್ರ ಹತ್ತಲಿಲ್ಲಪ್ಪ, ಅರ್ಧ ಹತ್ತಿ ಬಂದೆ. ಯಾಕೆ ಅಂದರೆ ವಿಡಿಯೋ ಮಾಡ್ಕೋಬೇಕು, ನಿಮ್ಮ ಜೊತೆಗೆಲ್ಲ ಶೇರ್ ಮಾಡಬೇಕು ಅಂತ. ನಮ್ಮ ಪಾಪು ನೋಡಿ ಇಲ್ಲಿ ನಿಂತಿದ್ದಾನೆ. ಹಾಗೆ ಅವರಮ್ಮ ಅಲ್ಲಿ ಹತ್ತಾ ಇದ್ಲು, ಆಟ ಆಡ್ತಾ ಇದ್ಲು. ಅಲ್ಲಿಂದ ಬರ್ತಾಳೆ, ಇಲ್ಲಿಂದ ಇಳಿಯೋದು ಹತ್ತೋದು. ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಸಿಗುತ್ತೆ. ಇದನ್ನು ದಾಟಿ ಹೋಗ್ತದಂಗೆ ಸಿಗುತ್ತೆ ಕಬ್ಬಿನ ಆಲೆ ಮನೆ. ನಾವು ಕಬ್ಬಿನ ಆಲೆ ಮನೆಗೆ ಹೋಗಲಿಲ್ಲ, ತಕ್ಕೊಂಡಿಲ್ಲ. ಯಾಕೆ ಅಂದರೆ ವಿಡಿಯೋ ಮಾಡೋಷ್ಟೊತ್ತಿಗೆ ನನಗೆ ಮರ್ತೇ ಹೋಯಿತು. ಅದರಿಂದ ಮುಂದೆ ಹೋದ್ವಿ. ಜನ ಸಿಕ್ಕಾಪಟ್ಟೆ ಜನ. ಇದನ್ನು ನಾನು ಲಾಸ್ಟ್ ಒಂಚೂರು ತಗೊಂಡೆ. ಇದು ಇಲ್ಲಿಂದನೇ ಎಂಟ್ರೆನ್ಸು. ಹಾಗಾಗಿ ಒಂದು ಸ್ವಲ್ಪ ಮಧ್ಯದಲ್ಲಿ ಯಾಕೆ ಸೇರಿಸ್ದೆ ಅಂದರೆ ನಾನು ಇದನ್ನು ಲಾಸ್ಟಿಗೆ ತಗೊಂಡೆ, ತೋರಿಸ್ಬೇಕಲ್ಲ ನಿಮಗೆ ಅಂತ ಹೇಳ್ಬಿಟ್ಟು. ಇದು ಎಂಟ್ರೆನ್ಸು ಅಂತ ನಾನು ನಿಮಗೆ ಹೇಳಲಿಕ್ಕೆ. ಇಲ್ಲಿಂದ ನಮಗೆ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಆರತಿ ಮಾಡಿ. ಸಲ ಬಂದವಾಗ ಈ ಸಲ ಹಾಗಿರಲಿಲ್ಲ, ಯಾಕಂದರೆ ನಾವು ಲೇಟಾಗಿ ಹೋಗಿದ್ದು. ನಮ್ಮ ಗಾಡಿ ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು. ನಾವು ಕರೆಕ್ಟ್ ಟೈಮ್ ನೋಡಿ ಎಲ್ಲ ಟಾಟಾ ಮಾಡ್ತಿದ್ದಾರೆ, ಬಾಯ್ ಬಾಯ್ ಮಾಡ್ತಿದ್ದಾರೆ. ಇಲ್ಲಿವರೆಗೆ ಸಾಹಸ ಮಾಡ್ಕೊಂಡ್ಬಂದರು. ಅಲ್ಲಿಂದ ದೋಸೆ ಮನೆಗೆ ಬಂದ್ವಿ. ಬೆಳಗ್ಗೆ ಟಿಫನ್ನು ದೋಸೆ ಮನೆಗೆ ಬಂದ್ವಿ. ದೋಸೆ, ಚಟ್ನಿ, ಹಾಗೆ ಆರ್ಗ್ಯಾನಿಕ್ ಬೆಲ್ಲ, ಅದ್ರ ಜೊತೆಗೆ ತುಪ್ಪ, ಹಾಗೆ ಲೆಮನ್ ಟೀ. ವಾವ್, ಸೂಪರಾಗಿತ್ತು. ತಿಂದ್ಬಿಟ್ಟು ನಾವು ಹೊರಟ್ವಿ. ಇವಾಗ ಎಲ್ಲಿಗೆ ಹೊರಟ್ವಿ? ಅಲ್ಲಿ ಬೆಳಿಗ್ಗೆ ಅಗಡಿ ತೋಟಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕನೂ ಹೋದ್ಮೇಲೆ ಟೈಮ್ ಇರುತ್ತೆ. ಅಲ್ಲಿ ತನಕ ನಮಗೆ ನೋಡಲಿಕ್ಕೆ ತುಂಬಾ ಇದೆ, ಹಾಗೆ ಆಟ ಆಡಲಿಕ್ಕೂ ತುಂಬ ಇದೆ. ಆದರೆ ದುಡ್ಡಿಂದು ನಮಗೆ ಅಷ್ಟೊಂದು ವರ್ತ್ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅನ್ನಿಸ್ತು. ಈಗ ನೋಡಿ, ಇದು ಊಟದ ಹಾಲು, ಇದೆಲ್ಲ ಫುಲ್ ಖಾಲಿ ಇದೆ ಇವಾಗ. ಯಾಕೆ ಅಂದರೆ ಇನ್ನೂ ಜನ ಎಲ್ಲ ಬರ್ತಾ ಇದ್ದಾರೆ. ಕೆಲವೊಂದೊಂದು ಕಡೆ ಬರ್ತಿದ್ದಾರೆ. ಹಾಗೆ ಇದು ಸಭಾ ಹಾಲು ಅಂತ ಮಾಡಿದ್ದಾರೆ, ಅಂದರೆ ಸಭಾಂಗಣ ಅಂತ ಇತ್ತು. ಅದನ್ನು ನಾನು ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲೊಂದು ಸ್ವಲ್ಪ ಒಂದು ಕ್ಲಿಪ್ ತೊಗೊಂಡೆ. ಎಷ್ಟು ಚೆನ್ನಾಗಿದೆ. ಹಳೆ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಲಾಟಿನ
ಸಿಕ್ಕ ಅಂತ ಬರುತ್ತಲ್ಲ, ಅಂದರೆ ನೆಲು ಸಿಕ್ಕ ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನೆಲ್ಲ ಇಟ್ಟಿದ್ದಾರೆ. ಚೇರ್ಗಳನ್ನೆಲ್ಲ, ಇದು ಆರಾಮ್ ಕುರ್ಚಿ ಅಂತ ಹೇಳ್ತಿದ್ವಿ ಅವಾಗ, ಅದನ್ನೆಲ್ಲ ಜೋಡಿಸಿದ್ದಾರೆ ಇಲ್ಲಿ. ಹಾಗೆ ತುಂಬ ನೀಟಾಗಿ ಇಟ್ಟಿದ್ದಾರೆ ಮಾತ್ರ ಎಲ್ಲ ಹಳ್ಳಿ. ನೋಡಿ ಇಲ್ಲೆಲ್ಲ ಡ್ರೆಸ್ ಮಾಡ್ಕೊತಿದ್ದಾರೆ. ಒಂದು ಡ್ರೆಸ್ಸಿಗೆ ಒಂದೊಂದು ಥರ ರೇಟ್ ಇರುತ್ತೆ. ಹಾಗೆ ಇದೆಲ್ಲ ರೈಡು, ಬೈಕ್ ರೈಡು ಹಾಗೆಲ್ಲ ಇರುತ್ತೆ. ಅದನ್ನೆಲ್ಲ ಹೆಣ್ಮಕ್ಳು ಮಾಡ್ತಾಯಿದ್ರು. ನಾನು ಅದನ್ನು ಮಾಡಲಿಲ್ಲ. ಹೋದ ಹೋದಾಗ ಇದೇ ಜಾಗದಲ್ಲಿ ಕುದುರೆನ ಓಡಿಸಿದ್ದೆ ನಾನು. ಈ ಸಲ ಕುದುರೆ ಹತ್ತಲಿಲ್ಲ. ಯಾಕೆ ಅಂದರೆ ಒಂದು 10 ಹೆಜ್ಜೆ ನಡಿಬೋದು, ಅಷ್ಟರಲ್ಲೇ ಕುದುರೆನ ಓಡಿಸ್ತಿದ್ರು. ಅದಕ್ಕೆ ಹೇಳಿದ್ದು ವರ್ತಿಲ್ಲ ಅಂತ. ಅದ್ರ ಜೊತೆಗೆ ಇಲ್ಲಿ ಹೆಣ್ಮಕ್ಳು ಕೆಲವೊಂದೊಂದು ಸೇಲಿಗೆ ಇಟ್ಕೊಂಡಿದ್ರು, ಕೈ ಮಗ್ಗ ಸಾರೀಸ್ ಎಲ್ಲನೇ, ಅದನ್ನು ನೋಡ್ಕೊಂಡ್ವಿ. ಅಲ್ಲಿಂದ ನೋಡಿ ಎತ್ತಿನ ಗಾಡಿ ಹತ್ಕೊಳ್ಳೋದು. ಎತ್ತಿನ ಗಾಡಿ ನಮ್ಮ ಹಳ್ಳಿಯಲ್ಲೆಲ್ಲ ಅವಾಗಿತ್ತಲ್ವ, ಇವಾಗ ಹಳ್ಳಿಯಲ್ಲೂ ಇಲ್ಲ ಅನಿಸುತ್ತೆ. ಕೆಲವೊಂದೊಂದು ಹಳ್ಳಿಯಲ್ಲಿ ಇರ್ಬೋದು, ನಮ್ಮ ಕಡೆ ಹಳ್ಳಿಯಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಯಾಕೆಂದರೆ ಎತ್ತಿಗೆ ಹುಲ್ಲು ಹಾಕಬೇಕು, ಅವಕ್ಕೆ ಹೊಟ್ಟೆಗೆ ಹಾಕಬೇಕು, ಅದನ್ನ ನೋಡ್ಕೋಬೇಕು, ಜನ ಇಲ್ಲ ಅಂದ್ಕೊಂಡು ನೋಡಿ ಎಷ್ಟು ದೊಡ್ಡ ದೊಡ್ಡ ಎತ್ತುಗಳು. ಇದು ಪಾಪ ಗಾಡಿ ಎತ್ಕೊಂಡು ಆ ಜನಗಳನ್ನ ಹೊತ್ಕೊಂಡು ಹೋಗೋದು ನೋಡಿ ನನಗೆ ಬೇಜಾರಾಯಿತು. ಆದರೂ ಒಂದು ರೌಂಡ್ ಹೋಗಿ ಬಂದೆ ಬಿಡಿ, ಏನು ಮಾಡೋಕ್ಕಾಗುತ್ತೆ ಅಲ್ವಾ, ದುಡ್ಡು ಕೊಟ್ಟಿರ್ತೀವಿ ಹೋಗೋಣ, ಪಾಪ ನಮ್ಮೊಬ್ಬರಿಗೋಸ್ಕರ ಅಲ್ವಲ್ಲ ಅದು ಹೋಗ್ತಿರೋದು. ಹಾಗೆ ಒಂದು ರೌಂಡ್ ಹೋಗಿ ನಾವು ಒಂದು ರೌಂಡ್ ತಿರ್ಕೊಂಬಂದ್ವಿ. ಹಾಗೆ ಇದೇನೋ ಎಮ್ಮು ಹಕ್ಕಿನ ಏನಿದು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ನೋಡಿ ಬೈಕ್ ರೈಡಿಂಗು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇತ್ತು. ನಾನು ಇದನ್ನು ಹೋಗಲೇ ಇಲ್ಲ, ಮರ್ತೇ ಬಿಟ್ಟೆ. ಆಮೇಲೆ ಹೋಗೋಣ ರೈಡಿಂಗು ಅಂದ್ಕೊಂಡು ಫುಲ್ಲು ರೆಶ್ಶು, ಒಬ್ಬೊಬ್ಬರೇ ಕ್ಯೂ ನಿಂತ್ಕೋಬೇಕಿತ್ತು, ಟಿಕೆಟ್ ತೊಗೋಬೇಕಿತ್ತು. ಹಾಗೆ ಮಕ್ಕಳೆಲ್ಲ ಹೋಗ್ತಾಯಿದ್ರು ಒಂದು ರೌಂಡು. ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ ಎಲ್ಲರೂ. ನಾನು ಹೋಗ್ತೀನಿ ನೀನು ಹೋಗ್ತೀನಿ ಅಂದ್ಕೊಂಡು ನಾನು ಅದನ್ನು ರೆಡಿ ಮಾಡ್ತಾಯಿದ್ರು ಮಕ್ಕಳಿಗೆಲ್ಲ. ಅದನ್ನು ನೋಡ್ಕೊಂತ ಕೂತ್ಕೊಂಡು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಹಾಗೆ ಊಟ ಎಲ್ಲ ತುಂಬ ವೆರೈಟಿ ಇರುತ್ತೆ, ಬಟ್ ಯಾವುದು ಅಷ್ಟೊಂದು ಟೇಸ್ಟ್ ಅಂತ ಇರಲಿಲ್ಲ. ತೋರಿಸ್ತೀನಿ ತಾಳ್ರಿ ಮುಂದೆ, ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೋಡ್ರಿ ಮಕ್ಕಳು ಹೋದರು. ಅದ್ರ ಜೊತೆಗೆ ನಾವು ನೋಡಿ ಜಟ್ಗಾ ಗಾಡಿಗೆ ಹೋದ್ವಿ. ಇವಾಗ ಜಟ್ಗಾ ಗಾಡಿ ಅಂದರೆ ಕುದುರೆ ಗಾಡಿಗೆ ಹೋದ್ವಿ. ಇವಾಗ ಒಂದೊಂದನೇ ಎಲ್ಲದೂ ಆಟಗಳನ್ನ ಆಡ್ಕೊಂಡ್ವಿ. ಆದರೆ ಏನಂತ ವರ್ತಿಲ್ಲ. ಅದು ಯಾಕೆ ಅಂದರೆ ಇದೆಲ್ಲ ಅಷ್ಟೇ ಹೀಗೆ ಸ್ವಲ್ಪ ದೂರ ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ಇರುತ್ತಲ್ವ, ಒಂದು ಸ್ವಲ್ಪ ಅಂದರೆ ತುಂಬ ಜನ ಇದ್ದಾರೆ ಇವಾಗ, ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಆವಾಗ ನಾವು ಹೋದವಾಗ ಸ್ಟಾರ್ಟಿಂಗು ಅಷ್ಟೊಂದು ಜನ ಇನ್ನೂ ಗೊತ್ತಿರಲಿಲ್ಲ, ಅಷ್ಟು ಜನ ಬರ್ತಿರ್ಲಿಲ್ಲ. ನೋಡಿ ನಾವು ನಮ್ದು 2, 3, 4, 5 ಬ್ಯಾಚು ಹಾಗೆ ಬಂದ್ವಿ. ನಾವು ಇಲ್ಲಿ ಚಿಗಳಿ ಅಂತೀವಲ್ಲ, ಏನಂದ್ರೆ ಚಿಗಳಿ ಅಂತಾರೆ ಆ ಕಡೆ, ಹುಣಸೆ ಹಣ್ಣಿಂದು ಚಿಗಳಿ ತಿನ್ನಲಿಕ್ಕೆ ಹೋದ್ವಿ. ಲಾಲಿಪಾಪ್ ಥರ ಇರುತ್ತಲ್ವ, ಹುಣಸೆ ಹಣ್ಣು ಹಾಕಿ ಮಾಡಿರ್ತಾರೆ, ಅದನ್ನು ತಿನ್ನಕ್ಕೆ ಹೋದ್ವಿ. ತಿಂದು ಇಲ್ಲಿ ಹಾಗೆ ನೋಡಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಲ್ಲೊಂದು ಮಜಾ ಮಾಡ್ತಾ ಇದ್ದೀವಿ. ಹುಣಸೆ ಹಣ್ಣಿಂದು ಚಿಗಳಿ ಇನ್ನೇನು ಅಂತಾರಲ್ಲ, ಅದಕ್ಕೆ ಮರ್ತೇ ಹೋಗಿದ್ದೀನಿ ನಾನು. ತಿನ್ಕೊಂಡು ಅದ್ರ ಜೊತೆಗೆ ರಾಗಿ ಮಾಲ್ಟ್ ಕೊಟ್ಟರು, ರಾಗಿ ಗಂಜಿ ಕುಡ್ಕೊಂಡು ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ವಾ ಅಂದ್ಕೊಂಡು. ಅಲ್ಲಿದ್ದವ್ರು ಯಾರೋ ಬೇರೆ ತುಂಬ ಜನ ಬಂದಿದ್ರು, ಅವರೆಲ್ಲ ಹೇಳ್ತಾ ಇದ್ರು ನೋಡ್ರಿ ಇವ್ರು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ದೃಷ್ಟಿ ಮಾಡ್ತಾ ಇದ್ರು ಅವರು. ಇಲ್ಲ ಪಾಪ ಅವ್ರು ಹೇಳ್ತಾ ಇದ್ರು, ಅವ್ರಿಗೊಂದು ಖುಷಿ ಆಗಿತ್ತು ಅನ್ಸುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಹೀಗೆ ಮಾಡೋದು ನೋಡಿ ಅವ್ರು ಎಷ್ಟು ಎಂಜಾಯ್ ಮಾಡ್ಕೊತಿದ್ದಾರೆ ಅಂತ. ಒಂದು ಬ್ಯಾಚ್ ಹೋಗಿದ್ದೀವಿ, ಇನ್ನೊಂದು ಸ್ವಲ್ಪ ಜನ ಎಲ್ಲೋ ಮಿಸ್ ಆಗಿದ್ದಾರೆ. ನಮಗೆ ಸ್ವಲ್ಪ ಜನ ಇದ್ದೀವಿ ನೋಡಿ, ಯಾಕೆಂದರೆ ಸ್ವಲ್ಪ ಜನ ಆ ಕಡೆ ಈ ಕಡೆ ಆಗ್ಬಿಡ್ತೀವಿ, ಗೊತ್ತಲ್ವಾ ನಿಮಗೆ. ನೋಡ್ತಾ ಒಂದು ಕಡೆ ಹೋಗ್ತಾ ನೋಡಿ ನಮ್ಮ ಫ್ರೆಂಡ್ಸನ್ನೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಖುಷಿಯಾಗಿ. ಅದ್ರ ಜೊತೆಗೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಇದನ್ನೊಂದು ಅಂತ. ಹಾಗೆ ಊಟಕ್ಕೆ ಬಂದ್ವಿ. ಅದ್ರ ಜೊತೆಗೆ ಅದನ್ನೆಲ್ಲ ತಿಂದು ಅದು ಆಟ ಆಡಿ ಇನ್ನೂ ನೋಡೋದೆಲ್ಲ ತುಂಬ ಇತ್ತು. ಕೆಲವೊಂದು ಕಡೆ ನಾನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಮರ್ತೋಗ್ಬಿಡ್ತೀನಿ. ಹಾಗೆ ಅಲ್ಲಿಂದ ಊಟಕ್ಕೆ ಬಂದ್ವಿ. ಊಟದಲ್ಲಿ ಏನೇನಿತ್ತು ಅಂದರೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಚಪಾತಿ, ಜುಣಕ, ಕಾಳು ಪಲ್ಯ, ಬದನೆಕಾಯಿ ಎಣ್ಗಾಯಿ, ಹಾಗೆ ಕರಿ ಹಿಂಡಿ, ಹಾಗೆ ಬಾನ ಅಂತ ಹೋಸಲ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಈ ಸಲ ಅಷ್ಟು ಚೆನ್ನಾಗಿರಲಿಲ್ಲ. ಬಾನ ಅಂತ ಕೊಟ್ಟಿದ್ರು ಅದನ್ನು. ಈ ಸಲ ಅವರೇನಂದ್ರು ಅಕ್ಕಿ ಹುಗ್ಗಿ ಅಂದರು. ಈ ಸಲ ಹೋಸಲ ಬಾನ ಅಂತ ಹೇಳಿದರು, ಅದನ್ನೇ ಕೂಡ. ಆದರೆ ಹೋಸಲ ತುಂಬ ಚೆನ್ನಾಗಿತ್ತು, ಈ ಸಲ ಅಷ್ಟೊಂದು ಚೆನ್ನಾಗೇನೂ ಇರಲಿಲ್ಲ. ಅಂದರೆ ಈ ಸಲ ಅಡುಗೆ ಅಷ್ಟೊಂದು ಟೇಸ್ಟ್ ಇರಲಿಲ್ಲ, ಅಥವಾ ನಾವು 2ನೇ ಸಲ ಹೋಗಿದ್ದಕ್ಕೆ ನಮ್ಗೆ ಹಾಗೆ ಅನ್ನಿಸ್ತೋ ಗೊತ್ತಿಲ್ಲ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಹೆ ಮಾಡಿದ್ದಾರೆ, ಆ ಕಡೆಯಿಂದ ಪಾಸಾಗಿ ಈ ಕಡೆ ಬರಲಿಕ್ಕೆ. ಅಲ್ಲಿ ಹೋದೆ ನಾನು ಒಂಚೂರು ನೋಡ್ಕೊಳ್ಳೋಂತ. ಈ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಿದ್ದು ನೋಡಿ, ಅಡುಗೆಗಳು ನೋಡಿ ಎಷ್ಟು ವೆರೈಟಿ ಇದೆ, ಚೆನ್ನಾಗಿತ್ತು. ತಿನ್ನೋಷ್ಟಾಗಿದೆ. ಬಾನ ಪಾಯಸ, ಬಾನ, ಜುಣಕ ನೋಡಿ, ಜುಣಕ, ಬದನೆಕಾಯಿ ನೋಡಿ, ಬದನೆಕಾಯಿ ಎಣ್ಗಾಯಿ, ಹಾಗೆ ಕೋಸಂಬರಿ, ಮೊಸರು, ಚಟ್ನಿ ಪುಡಿ ಎಲ್ಲವನ್ನು ಇಟ್ಕೊಂಡಿದ್ದಾರೆ. 2-3 ಥರ ಪಲ್ಯ, ಉಪ್ಪಿನಕಾಯಿ, ಹಾಗೆ ಇದು ನೋಡಿ ಈರುಳ್ಳಿ, ಮಜ್ಜಿಗೆ ಮೆಣಸು,
ಹಾಗೆ ಒಂದೊಂದು ಗ್ಲಾಸ್ ಕೊಡ್ತಾಯಿದ್ರು ನೀರು ಕುಡಿಲಿಕ್ಕೆ. ನಮಗೆ ಗೊತ್ತೇ ಇರಲಿಲ್ಲ ಆ ಗ್ಲಾಸ್ ಇದೆಯಲ್ಲ ಮರದ್ದು, ಅದು ಅಂದರೆ ಇದು ಕೋಸಂಬರಿ. ಹಾಗೆ ಅದು ಏನಂದರೆ ಹೋಳಿಗೆ ತುಪ್ಪ ನೋಡಿ, ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಪಾಪ. ನಮ್ಮನ್ನು ತೆಗಿತೀರಾ ಕೇಳ್ತಾ ಇದ್ರು ಪಾಪ. ಅವರು ಸುಸ್ತಾಗ್ಬಿಟ್ಟಿದ್ದಾರೆ, ಬಡಿಸಿ 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 ಸುಸ್ತಾಗಿದ್ದಾರೆ. ಅನ್ನ ಅದಕ್ಕೆ, ಹಾಗೆ ಸಾಂಬಾರ್ ಎಲ್ಲ ಇತ್ತು. ಅಡುಗೆ ವೆರೈಟಿ ಇತ್ತು, ನಿಜವಾಗ್ಲೂ ತುಂಬ ವೆರೈಟಿ ಇತ್ತು. ತಿನ್ನೋಷ್ಟು ಹಾಕಿದ್ದಾರೆ, ನಾವು ಉಂಡ್ಕೊಂಡು ಸುಳ್ಳು ಹೇಳಬಾರ್ದು. ಆದರೆ ಅಷ್ಟು ಟೇಸ್ಟ್ ಮಾತ್ರ ಇರಲಿಲ್ಲ ಈ ಸಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ, ಅಂದರೆ ಜನ ನೋಡಿ ಎಷ್ಟು ಜನ ನೋಡಿ ಊಟ ಮಾಡ್ತಾ ಇರೋರು. ಇಲ್ಲಿ ಮೇಲ್ಗಡೆ ಕೂಡ ಊಟ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅಲ್ಲೂ ಒಂದು ಸ್ವಲ್ಪ ತೊಗೊಂಡೆ. ಇಲ್ಲಿ ನೋಡಿ, ಇಲ್ಲೂ ಒಂದು ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಹಾಗೆ ಅದ್ರ ಜೊತೆಗೆ ಎಲ್ಲಡಿಕೆ ಕೊಟ್ಟರು ನಮಗೆ. ಅದಾದ್ಮೇಲೆ ಬಂದ್ವಿ ನೋಡಿ, ನಾವು ರೈಮ್ ಡ್ಯಾನ್ಸ್ ಮಾಡಿದ್ವಿ. ರೈಮ್ ಡ್ಯಾನ್ಸ್ ಆದಮೇಲೆ ಮ್ಯೂಸಿಕಲ್ ಚೇರ್ ಆದಮೇಲೆ ನೋಡಿ ಎಲ್ಲರೂ ಆಟ ಆಡಾಯಿತು. ಈಗ ಮತ್ತೆ ಒಂದು ರೌಂಡು ಜಟುಗ ಗಾಡಿ ಅವ್ರು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಕೊಡವ ಅಂತ ಒಂದು, ಅಲ್ಲ ಚೆನ್ನಪ್ಪ ಚೆನ್ನಗೌಡ ಅಂತ ಒಂದು ಹಾಡು ಅವ್ರು ಹಾಡ್ತಾ ಇರ್ತಾರೆ. ನಾವೆಲ್ಲರೂ ರೌಂಡ್ಸ್ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಕು. ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರ್ತಾರೆ ಕೊಡಪನ. ಅದು ಚೆನ್ನಾಗಿರುತ್ತೆ. ಆ ಕೊಡಪನಕ್ಕೆ ಒಂದು ಡಿಸೈನ್ ಮಾಡಿದ್ದಾರೆ ನೋಡಿ. ಹಾಗೆ ಮಾಡ್ಕೊಂಡು ಹೋದ್ವಿ ಒಂದು ರೌಂಡು. ದೊಡ್ಡ ಸರ್ಕಲ್ ಆಗುತ್ತೆ, ಯಾಕಂದರೆ ತುಂಬ ಜನ ಅಲ್ವಾ. ಅದು ದೊಡ್ಡ ಸರ್ಕಲ್, ಅವ್ರು ಎಷ್ಟು ಕೊಡಪನೆ ಇದೆ ಅಷ್ಟು ಜನನೂ ನಿಲ್ಲಿಸ್ತಾರೆ ಒಂದೇ ಸಲಕ್ಕೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಜನ ಯಾರು ಬರ್ಲಿಕ್ಕೆ ಮತ್ತೆ ಇಷ್ಟ ಇದೆ, ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಒಂದು ಸ್ವಲ್ಪ ಜನಕ್ಕೆ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇಲ್ಲಿ ನೋಡಿ, ಏನು ರೋಪು ಅಂತಾರಲ್ಲ, ರೋಪಲ್ಲಿ ಅಂದರೆ ಹಗ್ಗದ ಮೇಲೆ ನಡೆಯೋದು. ಇದಕ್ಕೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಇದೆಲ್ಲ ನಾನು ಅಷ್ಟೊಂದು ಇಷ್ಟಪಡಲ್ಲ, ಯಾಕಂದರೆ ಪಾಪ ಅಲ್ಲ ಇವರು. ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಪಾಪ ಅವ್ರು ಹೆಂಗೆಂಗೋ ಮಾಡ್ತಾರೆ. ಅದ್ರ ಜೊತೆಗೆ ತೊಗಲುಗೊಂಬೆ ಆಟ. ಸಲ ತೊಗಲುಗೊಂಬೆ ಆಟ ಅರ್ಧ ಗಂಟೆ ಒಂದು ಕತೆ ಮಾಡಿದ್ರು. ಈ ಸಲ 3 ಗೊಂಬೆ ಇಟ್ಕೊಂಡು ಅದನ್ನೇ 10 ನಿಮಿಷ ಆಟ ಆಡಿಸಿ, ಅಯ್ಯೋ ಬನ್ನಿ ಇಲ್ಲಿ ತೊಗಲುಗೊಂಬೆ ಆಟ ಇದೆ, ಬನ್ನಿ ಕೂತ್ಕೊಳ್ಳಿ ಅಂದ್ವಿ. ನಾವು ಓಡೋಡೋರು ಹೋಗಿ ಕೂತ್ಕೊಂಡ್ವಿ. ಸಲ ನೋಡಿದ್ವಲ್ಲ, ಈ ಸಲ ನಮ್ಗೆ ಗೊತ್ತಿಲ್ಲದೆ ಕರ್ಕೊಂಡು ಹೋಗಿದ್ವಲ್ಲ, ಅವ್ರಿಗೆ ಹೇಳಿದ್ರೆ ನಿಜ ಅಂತ ಬಿಟ್ಟು ಬೇಗ ಹೋಗಿ ಕರ್ಕೊಂಡೋಗಿ ಮಕ್ಕಳೆಲ್ಲ ಕೂರಿಸ್ಕೊಂಡ್ರೆ, ಈ 3 ಗೊಂಬೆ ಅಂತಂದ್ರು, 2 ನಿಮಿಷ ಆಟ ಆಡಿಸಿದ್ರು, ಮುಗ್ದೇ ಹೋಯ್ತು ಅಂದರು. ಅದು ಕನ್ನಡನೂ ಅಲ್ಲ. ಅದು ಬೇಜಾರಾಯಿತು ನಮಗೆ. ಹಾಗೆ ಅದಕ್ಕೆ ಹೇಳಿದ್ದು, ಇಲ್ಲಿ ಈ ಸಲ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ. ಪ್ರತಿ ಸಲ ತುಂಬ, ಹೋಸಲ ಅಂದರೆ ಕಳೆದ ಸಲ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನಮಗೆ. ಯಾಕೆಂದರೆ ಇದನ್ನೇ ಅರ್ಧ ಗಂಟೆ ಮಾಡಿದ್ರು. ಹಾಗೆ ಗೊಂಬೆಗಳನ್ನೂ ತುಂಬ ಗೊಂಬೆಗಳನ್ನ ಇಟ್ಟಿದ್ರು. ಈ ಸಲ ತೊಗಲುಗೊಂಬೆನ 3 ಗೊಂಬೆ ಇಟ್ಕೊಂಡು ಒಂದು ಸಣ್ಣ ಕತೆ ಹೇಳಿದ್ರು. ಅದ್ರ ಜೊತೆಗೆ ಮಡಿಕೆ ಮಾಡೋದು. ಇಲ್ಲಿ ಮಡಿಕೆ ಮಾಡಿದ್ವಿ ನಾವು, ಎಲ್ಲರೂ ಕೈಯಾರೆ ಮಡಿಕೆ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿಕೊಂಡು ನೋಡಿ. ಈ ಥರ ನಾನು ಮಾಡೋದು ತೋರಿಸ್ತೀನಿ ನೋಡಿ. ಈ ಥರ ಅವರು ಮಣ್ಣು ಹಾಕಿ ಕೊಡ್ತಾರೆ ಒಬ್ಬೊಬ್ಬರಿಗೆ. ಅದನ್ನ ತಿರ್ಸಿ ಬಿಡ್ತಾರೆ. ನಾವು ಅದನ್ನು ಮಾಡಬೇಕು. ಶೇಪು ಯಾರೂ ಮಾಡಲಿಲ್ಲ, ಕೆಲವರಂತೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದ್ರ ಜೊತೆಗೆ ನಮಗೆ ದಾಂಡಿಯ ಕೋಲಾಟ ಆಡಿಸ್ತೀವಿ ಬನ್ನಿ ಅಂದರು. ಹೋಸಲ ದಾಂಡಿಯ ಅಂದರೆ ಬೇರೆ ಥರ ಹೇಳ್ಕೊಟ್ಟಿದ್ರು. ಈ ಸಲ ಬರೀ ಕೋಲಾಟ ಒಂದು ಹಾಡು ಹಾಕಿ ಮಾಡಿದರು. ಅದು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸುಮ್ಮನೆ ಆದರೂ ನಾನು ಹೋದೆ, ಯಾಕೆಂದರೆ ಇಷ್ಟ ಅಲ್ವಾ. ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು 1-2 ಕೋಲಾಟ ಆಡಿಬಿಟ್ಟು ಬಂದೆ ನೋಡಿ. ಇಲ್ಲಿ ಬರ್ತಾಯಿದ್ದೀರಿ ನೋಡಿ, ಇಲ್ಲಿ ಈಗ ಬಂದುಬಿಟ್ಟು ಅದ್ರ ಜೊತೆಗೆ ಒಂದು ರೌಂಡ್ ಬಂದು, ನಾನು ಅಲ್ಲಿ ಅವ್ರು ಕೂತ್ಕೊಂಡು ಮಾಡ್ತಾಯಿದ್ರು, ನಾನು ಕೂತ್ಕೊಂಡೆ. ಇವರೆಲ್ಲ ಹಾಗೆ ಹೋಗ್ಬಿಟ್ರು. ಅದಕ್ಕೆ ನಾನು ಮತ್ತೆ ಎದ್ದೆ. ನಗು ನನ್ನ ಕತೆ. ಆಮೇಲೆ ಬಂದ್ವಿ ಇಲ್ಲಿ, ಈ ಕಡೆಯಿಂದ ಸ್ವಲ್ಪ ನೋಡ್ಕೊತ ಬಂದ್ವಿ. ಹಾಗೆ ಕಾಫಿ ಕುಡಿಯೋದು. ಇವಾಗ ಕಾಫಿ ಕೊಡ್ತಾರೆ. ಇವಾಗ ಕಾಫಿ ಅಲ್ಲ, ಇಲ್ಲಿ ಬರೀ ಚಹಾ ಇರುತ್ತೆ. ಟೀ ಮಿರ್ಚಿ ಬಜ್ಜಿ, ಮತ್ತು ಅದ್ರ ಜೊತೆಗೆ ಮಂಡಕ್ಕಿ, ಮಸಾಲೆ ಮಂಡಕ್ಕಿ ಎಲ್ಲ ಇರುತ್ತೆ ಕಾಫಿ ಜೊತೆಗೆ. ಅದು ತಿನ್ನೋದಕ್ಕೇನು ಕಡಿಮೆ ಇಲ್ಲ ಇಲ್ಲಿ. ಹಾಗೆ ನೋಡಿ, ನಾವು ಗಾಡಿ ಹತ್ರ ಬಂದ್ವಿ. ಗಾಡಿ ಹತ್ರ ಬಂದು ಒಂದು ರೌಂಡು ಫೋಟೋ ತಗೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ನೋಡಿ, ನಮ್ಮ ಸಾರಥಿ ನನ್ನ ಹಿಂದೆ ಇದ್ದಾನೆ. ಅವನಿಗೂ ನಾಚಿಕೆ ತುಂಬ, ವಿಡಿಯೋ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಅವ್ನು ಓಡ್ತಾ ಇದ್ದಾನೆ ಪಾಪ ನಮ್ಮ ಗಾಡಿ. ಹಾಗೆ ನಾನು ನೋಡಿ ಮಡಿಕೆ ಮಾಡ್ತಾ ಇದ್ದೀನಿ ಇಲ್ಲಿ. ಅಯ್ಯೋ, ಕೆಳಗಡೆ ಕಾಣಿಸ್ತಾ ಇಲ್ಲ ಅಲ್ವಾ. ಚೆನ್ನಾಗಿತ್ತು ಅದು. ಕಾಣಿಸ್ತಾ ಇಲ್ಲ ನಿಮಗೆ. ಅದು ನಾನು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೆ, ತೆಗಿರಿ ವಿಡಿಯೋ ಮಾಡಿ ಅಂತ. ಅವ್ರು ನೋಡಿದರೆ ನನ್ನ ಕೈ ಮಾಡಿದ್ದಾರೆ, ಮಾಡೇ ಇಲ್ಲ ಕೆಳಗಡೆಯಿಂದ. ಅಂದರೆ ಡೌನ್ ಮಾಡಬೇಕಿತ್ತು. ನಾನು ಒಬ್ಬಳೇ ಮಾಡಿದ್ದು. ಎಲ್ಲರೂ ಅದೇ ಹೇಳ್ತಾ ಇದ್ರು, ನೀವು ಒಬ್ಬರೇ ಮಾಡಿದ್ದು ಅಂತ. ನಾನು ಒಬ್ಬಳೇ ಮಾಡಿದ್ದು. ಆಮೇಲೆ ನನ್ನ ಫ್ರೆಂಡ್ ಇನ್ನೊಬ್ಬರು ಮಾಡಿದ್ರು ನನ್ನನ್ನು ನೋಡಿಬಿಟ್ಟು. ಅವರು ನಾನು ಇಬ್ಬರೇ ಮಾಡಿದ್ದು, ಇನ್ನೆಲ್ಲರೂ ಮಾಡಲೇ ಇಲ್ಲ ಯಾರನ್ನು ಕೂಡ. ತುಂಬ ಖುಷಿ ಆಯಿತು ನನಗೆ. ಮಾಡಿಕೊಂಡು ತಗೊಬಂದೆ ನಾನು ಮನೆಗೆ. ಕೊಟ್ಟರು ನಮಗೇನೆ. ಆಯಿತು ನೋಡಿ ಮೇಡಮ್, ನೀವು ಒಬ್ಬರೇ ಮಾಡಿದ್ದು ಅಂತ ಮಡಿಕೆ ಮಾಡೋರು ಕೂಡ ಹೇಳ್ತಾ ಇದ್ರು. ಎಷ್ಟು ಜನ ಮಾಡಿದ್ರು. ಅದ್ರ ಜೊತೆಗೆ ನಾವಿಲ್ಲಿ ಡ್ರೆಸ್ ಹಾಕ್ಕೊಂಡ್ವಿ ನೋಡಿ. ಡ್ರೆಸ್ ಹಾಕ್ಕೊಂಡು ನಮ್ಮದು ಇಲ್ಲೊಂದು ಡ್ಯಾನ್ಸು, ಹಾಡು, ನಾಟಕ ಎಲ್ಲ ಶುರು ಮಾಡಿಕೊಂಡು ಇಲ್ಲಿ ಒಂದು ಆ್ಯಕ್ಟಿಂಗ್ ಮಾಡ್ಕೊಂಡ್ವಿ. ಈ ಡ್ರೆಸ್ಸಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಇಲ್ಲಿ. ಹಾಗೆ ಇಲ್ಲಿ ಏನಿದೆ ರೇಟು ಅಂದರೆ, ಏನು ಟೈಮಿಂಗ್ಸ್ ಅಂದರೆ, ಬೆಳಿಗ್ಗೆ 10ರಿಂದ ಸಂಜೆ 6 ಇರುತ್ತೆ. ಸಂಜೆ 6 ತನಕ ಇರುತ್ತೆ. ಹಾಗೆ ಊಟ, ತಿಂಡಿ, ಕಾಫಿ ಎಲ್ಲ ಇರುತ್ತೆ. ಟಿಫನ್ನು ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆ ತನಕ ಟಿಫನ್ನೇ ಇರುತ್ತೆ. ಹಾಗೆ 1:30ಯಿಂದ 3 ಗಂಟೆ ತನಕ ಊಟ ಇರುತ್ತೆ.
ಹಾಗೆ ಈ ಡ್ರೆಸ್ ಕೋಡು ತಗೊಳ್ಳೋದಾದರೆ ಮಾತ್ರ ಎಕ್ಸ್ಟ್ರಾ ಪೇ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಡ್ರೆಸ್ ಇದೆ. ನಾವು ಮೊನಾಲಿ ಬಟ್ಟೆ ಏನು ಹಾಕ್ಕೊಂಡ್ವಿ ನಾವು, ನಮ್ಗೆ ನೆನಪೇ ಇಲ್ಲ, ಮರ್ತೋಯ್ತು ಇವಾಗ. ನಾನು ಸ್ವಲ್ಪ ಮರಿತೀನಿ ಅಂತ ನಿಮಗೆಲ್ಲ ಗೊತ್ತಲ್ವಾ, ಕ್ಷಮಿಸ್ಬಿಡಿ ಆಯಿತಾ. ಇದು ಯಾವುದು ಡ್ರೆಸ್ಸು ಅಂತ ನನಗೂ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಒಟ್ಟು ಹಾಕ್ಕೊಂಡ್ವಿ ಎಲ್ಲ ಒಂದೇ ಥರ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡು ಡ್ರೆಸ್ ಮಾಡಿಕೊಂಡು